ಜಾತ್ರೆ ಅಭ್ಯಾಸ ಒಂದು ವಾಕ್ಯ. ರಥಬೀದಿ ಹೇಗೆ ಕಂಗೊಳಿಸುತ್ತಿತ್ತೋ. ರಥಬೀದಿ ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತೋ. ಕಂಸಾಳೆ ಎಂದರೇನು? ಕಂಚಿನ ತಾಳಕ್ಕೆ ಕಂಸಾಳೆ ಎನ್ನುವರು. ದೇವರಗುಡ್ಡರು ಎಂದು ಯಾರನ್ನು ಕರೆಯುತ್ತಾರೆ? ದೇವರಗುಡ್ಡರು ಎಂದು ಕಂಸಾಳೆ ನೃತ್ಯಗಾರರನ್ನು ಕರೆಯುತ್ತಾರೆ. ಡೊಳ್ಳು ಎಂದರೇನು? ಡೊಳ್ಳು ಎಂದರೆ ಒಂದು ಬಗೆಯ ಚರ್ಮವಾದ್ಯ. ಡೊಳ್ಳು ಕುಣಿತದವರು ಯಾವ ದೇವರ ಭಕ್ತರೋ? ಡೊಳ್ಳು ಕುಣಿತದವರು ಬೀರದೇವರ ಭಕ್ತರೋ? ರಂಗಸ್ಥಳ ಎಂದರೇನು? ಬಣ್ಣದ 4 ಕಂಬಗಳಿಂದ ಸಿಂಗರಿಸಿರುವ ಎತ್ತರವಾದ ಜಾಗವೇ ರಂಗಸ್ಥಳ. ಯಾರನ್ನು ಭಾಗವತರೆಂದು ಕರೆಯುತ್ತಾರೆ? ಯಕ್ಷಗಾನದಲ್ಲಿ ಜಾಗಟೆ ಹಿಡಿದು ದನಿಯೆತ್ತಿ ಹಾಡುತ್ತಿರುವವರನ್ನು ಭಾಗವತರೆಂದು ಕರೆಯುತ್ತಾರೆ. 2-3 ವಾಕ್ಯ. ಬೀಸು ಕಂಸಾಳೆ ಎಂದರೇನು? ಮಹದೇಶ್ವರನನ್ನು ಕುರಿತು ಹಾಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಾರೆ. ಕಂಸಾಳೆಯನ್ನು ಬೀಸುತ್ತಾ ನೃತ್ಯ ಮಾಡುವುದೇ ಬೀಸು ಕಂಸಾಳೆ. ಕಂಸಾಳೆಯವರು ಹಾಡುತ್ತಾ ಹೇಗೆ ನರ್ತಿಸುತ್ತಾರೆ? ಕಂಸಾಳೆಯವರು ಮಹದೇಶ್ವರನನ್ನು ಕುರಿತು ಹಾಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಾರೆ. ಡೊಳ್ಳು ಕುಣಿತವನ್ನು ಯಾವ ಯಾವ ಸಂದರ್ಭದಲ್ಲಿ ಮಾಡುತ್ತಾರೆ? ಡೊಳ್ಳು ಕುಣಿತವನ್ನು ಜಾತ್ರೆ, ಉತ್ಸವ, ಕಲಾಮೇಳ, ಹಬ್ಬ ಮುಂತಾದ ಸಂದರ್ಭದಲ್ಲಿ ಮಾಡುತ್ತಾರೆ. ಯಕ್ಷಗಾನ ಬಯಲಾಟ ಎಂದರೇನು? ಪುರಾಣ ಕಥೆಗಳನ್ನು ವೇಷ, ಕುಣಿತ, ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ. ಯಕ್ಷಗಾನ ಬಯಲಾಟದ ಮುಖ್ಯ ಅಂಗಗಳಾವುವು? ಯಕ್ಷಗಾನ ಬಯಲಾಟದ ಮುಖ್ಯ ಅಂಗಗಳು ರಂಗಸ್ಥಳ, ಹಿಮ್ಮೇಳ, ಮುಮ್ಮೇಳ ಮತ್ತು ಪ್ರಸಂಗ. ಬಿಟ್ಟ ಸ್ಥಳ. ರಾಜು ಮತ್ತು ಕಮಲ ತಾತನ ಜೊತೆಗೆ ಜಾತ್ರೆಗೆ ಹೋದರು. ಜಾತ್ರೆಯಲ್ಲಿ ನೋಡಿದಲೆಲ್ಲ ಜನಸಾಗರವೇ ನೆರೆದಿತ್ತು. ಯಕ್ಷಗಾನ ಬಯಲಾಟದ ಅಂದಿನ ಪ್ರಸಂಗ ಶ್ರೀದೇವಿ ಮಹಾತ್ಮೆ. ಜಾತ್ರೆಯಲ್ಲಿ ಭಕ್ತರು ರಥ ಎಳೆಯುತ್ತಿದ್ದರು. ಹೊಂದಿಸಿ ಬರೆಯಿರಿ. ಡೊಳ್ಳು ಚರ್ಮವಾದ್ಯ, ಕಂಸಾಳೆ ತಾಳವಾದ್ಯ, ಯಕ್ಷಗಾನ ಚಂಡೆ. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಇವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರಗುಡ್ಡರು. ಯಾರು ಹೇಳಿದರು? ತಾತ. ಯಾರಿಗೆ ಹೇಳಿದರು? ರಾಜುವಿಗೆ. ತಾತ, ಅದೇನದು ಅಲ್ಲಿ ಕಾಣುತ್ತಿರುವುದು? ಯಾರು ಹೇಳಿದರು? ರಾಜು. ಯಾರಿಗೆ ಹೇಳಿದರು? ತಾತನಿಗೆ. ಸಾಮರ್ಥ್ಯಾಧಾರಿತ ಅಭ್ಯಾಸ. ಸ್ವಂತ ವಾಕ್ಯ. ಕುತೂಹಲ. ನನಗೆ ವಿಜ್ಞಾನವೆಂದರೆ ಬಹಳ ಕುತೂಹಲ. ಬಾರಿಸು. ನಾನು ಡೋಲು ಬಾರಿಸುತ್ತೇನೆ. ಭಿನ್ನ ಭಿನ್ನ. ನಮ್ಮ ಮನೆಯಲ್ಲಿ ಭಿನ್ನ ಭಿನ್ನವಾದ ಗಿಡಗಳಿವೆ. ಅಭಿನಯ. ನಾನು ನಾಟಕದಲ್ಲಿ ಕಳ್ಳನ ಪಾತ್ರ ಅಭಿನಯಿಸಿದೆ. ಇಲ್ಲಿನ 3 ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆ. ನೀವು ಊರಿಗೆ ಬನ್ನಿ. ರಾಜು ಊರಿಗೆ ಬಂದನು. ಕಮಲ ಊರಿಗೆ ಬಂದಳು. ಅವರು ಊರಿಗೆ ಬಂದರು. ಅದು ಊರಿಗೆ ಬರುತ್ತದೆ. ಇಲ್ಲಿ ಕೊಟ್ಟಿರುವ ವಿವರವು ನಡೆದು ಹೋಗಿರುವ ಘಟನೆಯದ್ದಾಗಿದೆ. ಅಡಿಗೆರೆ ಎಳೆದಿರುವ ಪದಗಳನ್ನು ಮಾತ್ರ ಬದಲಿಸಿ ಮುಂದೆ ನಡೆಯಲಿರುವ ಘಟನೆಯಂತೆ ಬದಲಿಸಿ ಬರೆ. ಉತ್ತರ. ರಾಜು ಓಟದ ಸ್ಪರ್ಧೆಯಲ್ಲಿ ಓಡುವನು. ಸ್ಪರ್ಧೆಯಲ್ಲಿ ಗೆಲ್ಲುವನು. ಅವನಿಗೆ ಬಹುಮಾನ ನೀಡುವರು. ರಾಜು ಬಹುಮಾನ ಪಡೆದುಕೊಳ್ಳುವನು. ಜನರು ಚಪ್ಪಾಳೆ ತಟ್ಟುವರು. ರಾಜು ಸಂತೋಷದಿಂದ ನಗುವನು. ಧನ್ಯವಾದಗಳು. ಈ ವಿಡಿಯೋನ 1-2 ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.